ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಜೊತೆಗೆ ಕಾಳು ಪಲ್ಯ ಕೂಡ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡ್ರಿ, ಎಣ್ಣೆ ಕಾಯಿಸಿಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕ್ರಿ. ಇದನ್ನು ತಿನ್ನೋದ್ರಿಂದ ನಿಮ್ಮ ಬೊಜ್ಜು ಇದ್ದರೆ ಕರಗುತ್ತೆ, ಮತ್ತು ಸಣ್ಣ ಕೂಡ ಆಗ್ತಿರ ದಪ್ಪ ಇರೋರು. ಉತ್ತರ ಕರ್ನಾಟಕದಲ್ಲೆಲ್ಲ ಸಣ್ಣಕ್ಕೆ ಜಾಸ್ತಿನೇ ಇರ್ತಾರೆ, ಯಾಕಂದರೆ ಜೋಳದ ರೊಟ್ಟಿ ಪಲ್ಯ ತಿನ್ನೋದ್ರಿಂದ ಗಟ್ಟಿಯಾಗಿರ್ತಾರೆ ಅವರು ಯಾವಾಗಲೂ. ಮತ್ತು ಜೀರಿಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಕೂಡ ಹಾಕಿ ಕರಿಬೇವನ್ನ ಹಾಕಿದ್ದೀನಿ. ಕರಿಬೇವು ತಿನ್ನೋದ್ರಿಂದ ಕೂದಲು ಕೂಡ ಚೆನ್ನಾಗಿ ಬರುತ್ತೆ ಅಂತಾರೆ. ಹಾಗೆ ಮತ್ತು ನಾವು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೂಡ ಹೆಚ್ಕೊಂಡಿದ್ದೀನಿ ರೀ. ಅದರ ಕಾಳಿನ ಜೊತೆಗೇ ಹುರ್ಕೊಂಡಿದ್ದೀನಿ. ಕಾಳನ್ನ ಮುಂಚೆನೇ ಅದನ್ನು ಕೂಡ ಎಲ್ಲ ಕೂಡ ಸೇರ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದು ಉಳ್ಳಾಗಡ್ಡಿ ಇರುತ್ತಲ್ಲ ಎಲ್ಲೂ ಕೂಡ ಮಿಕ್ಸ್ ಆಗಬೇಕು, ಒಂದು ಕಡೆನೇ ಇರಬಾರ್ದು. ಅದಕ್ಕಾಗಿ ಅಷ್ಟು ಮಿಕ್ಸ್ ಮಾಡಿ ಮತ್ತು ಅರಿಶಿಣ ಪುಡಿ ಹಾಕ್ತೀನಿ ರೀ ನಾನು. ನಿಮ್ಗೆ ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದ್ರೆ ಮೈನಸ್ ಮಾಡ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ತಾಯಿರ್ತೀನಿ ನಾನು. ಸಕ್ಕರೆ ಹಾಕೋದ್ರಿಂದ ರುಚಿ ಕೂಡ ಹೆಚ್ಚಾಗಿ ಆಗುತ್ತೆ ಅಂತಾರೆ. ಹಾಗೆ ಎಲ್ಲವನ್ನು ಹಾಕಿ ಮಿಕ್ಸಿಗೆ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಒಂದು ಟಿಪ್ಸ್ ಹೇಳಬೇಕು ಅಂತ ಇದ್ದೀನಿ. ನೀವು ತುಂಬ ಸಣ್ಣ ಆಗಬೇಕಂದ್ರೆ ಈ ಥರ ಡೈಲಿ ಒಂದು ದಿನ ತಿನ್ನೋದ್ರಿಂದ ಒಂದು ಸ್ವಲ್ಪ ಸಣ್ಣ ಆಗ್ತೀರ ಅನ್ನೋದು ನನ್ನ ರಿಕ್ವೆಸ್ಟ್. ಯಾಕಂದರೆ ಇದನ್ನು ತಿನ್ನೋರೆಲ್ಲರೂ ಕೂಡ ಸಣ್ಣ ಆಗ್ತಾಯಿರ್ತಾರೆ, ಡಯಟಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತಾರೆ ಇದು. ಹಾಗಾಗಿ ಒಂದು ಸಲ ಒಂದೇ ಹೊತ್ತಾದರೂ ತಿನ್ನಿ, ಮಧ್ಯಾಹ್ನ ಆದರೂ ತಿನ್ನಿ. ಬೆಳಗ್ಗೆ ಅಂತ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿರ್ತೀರ, ಹಾಗೆ ಮಧ್ಯಾಹ್ನ ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂತು ಅಂತ. ನಮ್ಮ ಕಡೆ ಎಲ್ಲ ಶೇಂಗಾ ಚಟ್ನಿ ಮಾಡಿರ್ತೀವಿ. ಶೇಂಗಾ ಚಟ್ನಿ ಮತ್ತು ಕಾಳು ಪಲ್ಯ, ಸ್ವಲ್ಪ ಮೊಸರನ್ನು ತೊಗೊಳ್ರಿ. ಮೊಸರು ಬೇಸಿಗೆಯಲ್ಲಿ ತುಂಬ ಒಳ್ಳೆಯದು ತಿನ್ನಬೇಕಂತ. ಮೊಸರು ಮತ್ತು ಜೋಳದ ರೊಟ್ಟಿ ಇರುತ್ತೆ. ನಮ್ಮ ಕಡೆ ಎಲ್ಲ ಜೋಳದ ರೊಟ್ಟಿ ತುಂಬ ತಿನ್ನಬೇಕು. ತಿನ್ನೋದ್ರಿಂದ ತುಂಬ ಗಟ್ಟಿ ಕೂಡ ಇರ್ತೀರ. ಹಾಗೆ ನಾನೊಂದೆರಡು ಉಳ್ಳಾಗಡ್ಡಿ ಹೆಚ್ಕೊಂಡಿನಿ ಮತ್ತು ಸೌತೆಕಾಯಿ ಅದನ್ನೆಲ್ಲ ಹೆಚ್ಕೊಂಡ್ಬಿಟ್ಟು ನಮ್ಮ ಮನೆಯವರಿಗೆ ರೊಟ್ಟಿನ ಬರ್ರಿ ಜೋಳದ ರೊಟ್ಟಿ ಕಡ್ಲಿ ಚಟ್ನಿ ತಿನ್ನೋಣ. ಎಲ್ಲರೂ ಬನ್ನಿ ಊಟಕ್ಕೆ.